ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 1400 ವೋಟ್ ಬಂದಿತ್ತು. ಅಲ್ಲ, 2 ಪಂಚಾಯಿತಿ ಸೇರಿ 3400 ವೋಟ್ ಬಂದಿತ್ತು. ಪಾರ್ಲಿಮೆಂಟಲ್ಲಿ 2000 ಪ್ಲಸ್ ಆಗಿದೆ. ಈ ಪಟ್ಟಣ ಪಂಚಾಯತಿನಲ್ಲಿ 2600 ವೋಟ್ ಪ್ಲಸ್ ಆಗಿದೆ. ವೋಟ್ ಪ್ಲಸ್ ಆಗಿದ್ದೀವಿ, ಇದಾಗಿದೆ. ಅದು ನಮ್ಮ ಕ್ಯಾಂಡಿಡೇಟ್ ಒಂದು 5 ಕ್ಯಾಂಡಿಡೇಟ್ ಬಂದ್ಬಿಟ್ಟು ಕಮ್ಮಿ ವೋಟಲ್ಲಿ ಸೋತಿದ್ದಾರೆ. ಅದು ನಾವಲ್ಲಿ ವೋಟ್ ತುಂಬ ತೊಗೊಂಡಿದ್ವಿ, ಸೋತಿದ್ದೀವಿ. ಯಾಕಂದರೆ BJPಗೆ 6 ಬಂದಿದೆ, ಕಾಂಗ್ರೆಸ್ಗೆ 6 ಬಂದಿದೆ, JDSಗೆ 4 ಬಂದಿದೆ. ಅವ್ರು ಮೆಜಾರಿಟಿ ಇದೆ, ಅವ್ರು ಮಾಡ್ಕೊಂಡು ಅವರಿಬ್ಬರು ಒಂದಾಗಿ ನಿಮಗೆ ನಾವು ನಮ್ಮ ವೋಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು. ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು, ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ವೋಟ್. ನಮ್ಮದೇನು ವೋಟ್ ಏನು ಕಮ್ಮಿ ಆಗಿಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ. ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಎಲೆಕ್ಷನ್ 13 ವೋಟ್ ಬಂದಿತ್ತು. ಇವತ್ತು 200 ವೋಟ್ ಬಂದಿದೆ. 13 ವೋಟ್ ಬಂದಿರುವಂಥ ಬೂತಲ್ಲಿ 200 ವೋಟ್ ನಾವು ಡೆವಲಪ್ ಆಗಿದ್ದೀವಿ. ಅಂದರೆ ಅವ್ರಿಗೆ ಮೆಜಾರಿಟಿ ಬಂದಿದೆ, ಅವ್ರಿಬ್ಬರಿಗೂ ಸೇರಿ ಮೆಜಾರಿಟಿ ಬಂದಿದೆ. ಸಂತೋಷ ಮಾಡಿ. ಈ ಚುನಾವಣೆ ಜಿಲ್ಲೆಯಲ್ಲಿ ಮುಂದೆ ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ. ಈ ಚುನಾವಣೆ ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಚುನಾವಣೆ ನಿಂತಾಗ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಮುಗೀತಿ ಇವ್ರ ಕತೆ ಇಲ್ಲಿ ಮುಗೀತು ಅಂತ ಹೇಳಿದ್ರು. ಜನ ಯಾರನ್ನ ಸೋಲ್ಸ್ರು ಯಾರನ್ನ ಗೆಲ್ಲಿಸ್ರು ಅಂತ ನಿಮಗೆ ಗೊತ್ತಿದೆ. ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ, ಒಳ್ಳೆಯವನ ಕೆಟ್ಟವನ ನೋಡ್ಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ. ಆದ್ದರಿಂದ ಇದೆಲ್ಲ ಯಾವ ದಿಕ್ಸೂಚನೆ ಆಗೋದಿಲ್ಲ. ಅವ್ರಿಗೆ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳಿ ಒಳ್ಳೆ ಸಂತೋಷ. ಅವರು ಅಪ್ಲಿಕೇಶನ್ಸ್ ಹಾಕ್ಕೊಳ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಬೇಕಾಗಿತ್ತು. ಸ್ವಲ್ಪ ಲೇಟಾಗಿದೆ, ಅದನ್ನು ಲೇಟಾಗಿ ಮಾಡಿದ್ವಿ. ಇವತ್ತು ಸಬ್ಜೆಕ್ಟ್ಸು ಒಂದು 28-29 ಸಬ್ಜೆಕ್ಟು, ಇತರೆ ಸಬ್ಜೆಕ್ಟ್ಗಳು ಒಂದು 10 ಇತ್ತು. 28 ಪ್ಲಸ್ ಒಂದು 10, 38 ಸಬ್ಜೆಕ್ಟ್ಗಳಿತ್ತು. 38 ಸಬ್ಜೆಕ್ಟ್ಗಳಲ್ಲಿ ಒಂದು 4-5 ಪೆಂಡಿಂಗ್ ಮಾಡಿದ್ದೀವಿ. ಅದೇ ಕೆಲವು ಡಾಕ್ಯುಮೆಂಟ್ಸು ರೋಡ್ ಇನ್ಸ್ಪೆಕ್ಷನ್ಸ್ ಮಾಡಿಲ್ಲ ಅಂತ ಪೆಂಡಿಂಗ್ ಇದೆ. ಇದೆಲ್ಲ ಕ್ಲಿಯರ್ ಮಾಡ್ತೀವಿ.